ಕಾಂಗ್ರೆಸ್ ಪಕ್ಷ ಹಿಂದೂ ವಿರೋಧಿ, ದೇಶದ್ರೋಹಿ ಎಂದು ಹೇಳುತ್ತಾ ರಾಜಕೀಯ ಮತಬೇಟೆಯನ್ನು ಮಾಡಿದಂಥ ಬಿಜೆಪಿ ಹಾಗೂ ಸಂಘಟನೆಗಳು ಇಂದು ಇವುಗಳ ಮುಖವಾಡ ಕಳಚಿ ಬಿದ್ದಿದೆ. ಹಿಂದುತ್ವದ ಭದ್ರಕೋಟೆಯಾಗಿರುವಂತಹ ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ ಸೋ ಕಾಲ್ಡ್ ಮಹಾಲಿಂಗೇಶ್ವರ ದೇವಸ್ಥಾನದ ಸಾನ್ನಿಧ್ಯ ಇನ್ನಷ್ಟು ವಿಸ್ತಾರ ಆಗಬೇಕು, ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕು ಎಂದು ಅಲ್ಲಿಯ ಶಾಸಕರು ಜನಧ್ವನಿಯಾದಾಗ ಅಲ್ಲಿ ವಿರೋಧಪಡಿಸಿದವರು ಇದೇ ಹಿಂದುತ್ವದ ನಾಯಕರಾದಂತಹ ರಾಜೇಶ್ ಬನ್ನೋರವರು. ಈ ಪೀಠಿಕೆ ನಾನು ಯಾಕೆ ಹಾಕಿದೆ ಎಂಬಂತಹ ವಿಚಾರ, ಹಿಂದುತ್ವದ ರಕ್ಷಣೆ ಬಿಜೆಪಿಯಿಂದ ಮಾತ್ರ ಸಾಧ್ಯ, ಹಿಂದೂಗಳ ರಕ್ಷಣೆ ಬಿಜೆಪಿ ಮತ್ತು ಸಂಘಟನೆಗಳಿಂದ ಮಾತ್ರ ಸಾಧ್ಯ ಎನ್ನುತ್ತಿದ್ದಂತಹ ಇವರಿಂದ ಇಂದು ಅವರ ನೈಜ ಹಿಂದುತ್ವ ಹಾಗೂ ಅದರ ಮುಖವಾಡ ಕಳಚಿ ಬಿದ್ದಿದೆ. ಭಾರತ ದೇಶ ಹಿಂದೂ ರಾಷ್ಟ್ರವಾಗಬೇಕು, ಹಿಂದೂಗಳ ಸಂಖ್ಯೆ ಇಳಿಮುಖವಾಗಿದೆ, ಮುಸಲ್ಮಾನರ ಸಂಖ್ಯೆ ಏರುತ್ತಿದೆ, ಭಾರತ 2050ರಲ್ಲಿ ಮುಸ್ಲಿಂ ರಾಷ್ಟ್ರ ಆಗ್ತದೆ ಎಂದೆಲ್ಲ ಹೇಳುತ್ತಾ ಹಿಂದೂಗಳು, ಹಿಂದುತ್ವ, ಹಿಂದೂ ರಾಷ್ಟ್ರ, ದೇವರು, ದೈವಗಳು ಎನ್ನುತ್ತಿದ್ದಂತಹ ಬಿಜೆಪಿ ಹಾಗೂ ಸಂಘಟನೆಗಳೇ ಬೇಕು, ಇಲ್ಲವಾದಲ್ಲಿ ಮಂಗಲಸೂತ್ರಕ್ಕೆ ಧಕ್ಕೆ ಬರುತ್ತದೆ ಎಂದೆಲ್ಲ ಹೇಳಿದಂತಹ ಬಿಜೆಪಿಗರು ಇಂದು ಏನು ಮಾಡುತ್ತಿದ್ದಾರೆ ಎಂದು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿಯು ಕೈಗೊಂಡಂತಹ ಅಭಿವೃದ್ಧಿಗೆ ದೇವಸ್ಥಾನದ ವಠಾರದಲ್ಲಿ ನೆಲೆ ನಿಂತಹ ಪಟ್ಟಬದ್ಧ ಹಿತಾಸಕ್ತಿ ಹಿಂದೂ ನಾಯಕರುಗಳೇ ದೇವರ ಅಭಿವೃದ್ಧಿಗೆ ತೊಡಕಾಗಿ ವಿರೋಧಿಸುತ್ತಿರುವುದು ವಿಷಾದನೀಯವಾದರೂ ಸತ್ಯ. ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ದೇಶಪ್ರೇಮದ ಹೆಸರಲ್ಲಿ ರಾಜಕೀಯ ಬೆರೆಸಿ ಯುವಕರ ಮನಸ್ಸನ್ನು ಕೆಡಿಸಿ ಜೈಲು ಭಾಗ್ಯವನ್ನು ಅನುಭವಿಸುತ್ತಿರುವ ಯುವಕರು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು. ಇನ್ನಾದರೂ ಧರ್ಮದ ದ್ವೇಷದ ಅಮಲು ಇಳಿಯಲೇಬೇಕು ಎನ್ನುವುದು ಜನರ ಅಂಬೋಣ. ಹಿಂದುತ್ವವನ್ನು, ಹಿಂದೂ ಧರ್ಮವನ್ನು ಒಂದು ಪಕ್ಷಕ್ಕೆ ಮಾರಿಕೊಳ್ಳುತ್ತಿರುವುದು ವಿಷಾದನೀಯವಾದರೂ ಸತ್ಯ. ಇನ್ನಾದರೂ ಜನತೆ ಎಚ್ಚೆತ್ತುಕೊಳ್ಳಲಿ. ಕಾರ್ಕಳದಲ್ಲಿ ಪರಶುರಾಮನಿಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರಿಂದ ಆ ವಿಗ್ರಹವನ್ನು ನಿರ್ಮಿಸಿ ಕಂಚು ಎಂದು ಬಿಂಬಿಸಿ ಕೋಟಿ ಕೋಟಿ ಲೂಟಿ ಮಾಡಿದ್ದು ಕೂಡ ಇದೇ ಬಿಜೆಪಿಗರು ಎನ್ನುವಂಥದ್ದು ಸತ್ಯ. ಭಾರತೀಯ ವಲಸಿಗರಿಗೆ ಅಮೇರಿಕಾದಿಂದ ಕೈಕೋಲ ಹಾಕಿ ಕಾಲಿಗೆ ಸರಪಳಿಯನ್ನು ಹಾಕಿ ಈ ಭಾರತ ದೇಶಕ್ಕೆ ಮೃಗಗಳ ಹಾಗೆ ರವಾನಿಸಿದಾಗ ವಿಶ್ವಗುರು ಎನ್ನುತ್ತಿದ್ದಂತಹ ಭಾರತದ ನಾಯಕರು ಯಾಕೆ ಮೌನ ಎಂದು ಜನ ಪ್ರಶ್ನೆ ಮಾಡುವಂತಾಗಿದೆ. ನೈಜ ಹಿಂದೂಗಳಂತ ನಾವು ರಾಜಕೀಯದಲ್ಲಿ ಧರ್ಮವನ್ನು ಬೆರೆಸಿಲ್ಲ. ಆದ್ದರಿಂದ ನಿಜವಾದ ಹಿಂದೂಗಳು ನಾವು ಎಂದು ಹೆಮ್ಮೆಯಿಂದ ಹೇಳುವಂತಹ ದಿನಗಳು ಶೀಘ್ರಾತಿ ಶೀಘ್ರ ಬರಲಿದೆ ಎನ್ನುವಂಥದ್ದು ಕೂಡ ನೈಜ ಸತ್ಯ. ಜೈ ಹಿಂದ್.